ಎದ್ದು ಹೊಲ ಮೈದ ಕತೆ. ರಾಜ್ಯದಲ್ಲಿ ನಡೀತಾ ಇರುವ ಗುತ್ತಿಗೆ ಗೋಲ್ಮಾಲ್ನ ಸ್ಫೋಟಕ ಸುದ್ದಿ ಇದು. ಗುತ್ತಿಗೆದಾರರ ಸಂಘದ ವಿರುದ್ಧವೇ ಆಡಿಯೋ ಬಾಂಬ್ ಸ್ಫೋಟವಾಗಿದೆ. ವಿಡಿಯೋ ಮತ್ತು ಆಡಿಯೋದ ದೃಶ್ಯ ಹೊರಬಿದ್ದಿದೆ. ಆರೋಪ ಮಾಡಿದವರಿಂದಲೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಿದಂತಹ ಆರೋಪಕ್ಕೆ ಪುಷ್ಟಿ ನೀಡುವಂತೆ ವಿಡಿಯೋ ಈಗ ರಿಲೀಸ್ ಆಗಿದೆ. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದಲೇ ಡೀಲ್. ಗುತ್ತಿಗೆ ಡೀಲ್ಗೆ ಸಂಬಂಧಿಸಿ ಆಡಿಯೋ ವೈರಲ್ ಆಗಿದೆ. ಗುತ್ತಿಗೆದಾರರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಬಡ ಗುತ್ತಿಗೆದಾರರ ಬಳಿ ಕಮಿಷನ್ ವಸೂಲಿ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ವಸೂಲಿಗೆ ಇಳಿದಿರುವ ಗೌರವಾಧ್ಯಕ್ಷ ಮತ್ತು ನಿರ್ದೇಶಕ ಆಡಿಯೋದಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿ ಮಾಡಿರುವಂತಹ ಡೀಲ್ನ ಸಂಪೂರ್ಣ ಮಾಹಿತಿ ಇದೆ. ನಾವು ಹಿಡ್ಕೊಂಡು ಹೊರತು ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೊರತು ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ ಅಲ್ಲಲ್ರಿ. ಇದು ಇದ್ರಾಗ ಕಮ್ಮಿ ಮಾಡ್ರಿ ಅಂತಾರೆ. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತ ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ನೋಡ್ರಿ ನೀವು ಕಮ್ಮಿ ಆಗ್ತಿದ್ದಿಲ್ಲ ಅದು ಈ ಸಾಹೇಬ್ರ ಮಾತು ನೀವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು ಮತ್ತೆ ಸಾಹೇಬ್ರು ನಾವು ಮೂರು ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ ಜಕ್ಕೊಂಡು ಹೊಟ್ಟು ನೀವು ಅದೇನೋ ಅಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್. ಇಲ್ಲ ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಒಂದು ಪೈಸೆ ಒಳಗಡೆ 3% ಅಂದ್ರೆ ಈಗ ಹೇಳಿದ್ರಿ. ಇಲ್ಲ ನಾವು ನಮ್ದು ನೋಡ್ರಿ ನಾವು ಸಣ್ಣವ್ರದಿವಿ ಜರ ನೀವೇ ಹಿಡಿಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು ಅವ್ರಿಗೆಲ್ಲ ಒಪ್ಪಬೇಕು ಕಂಡೀಷನ್ ಸರ್. ನೀವು ಇವೆರಡು ಟೆಂಡರ್ ಹೊಡಿಬೇಕು ಸರ್. ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೊರತು ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ಇದು ಬೇಲಿನೇ ಎದ್ದು ಹೊಲ ಮೈದ ಕತೆ. ಇದು ರಾಜ್ಯದಲ್ಲಿ ನಡೀತಾ ಇರುವ ಗುತ್ತಿಗೆ ಗೋಲ್ಮಾಲ್ನ ಸ್ಫೋಟಕ ಸುದ್ದಿ ಇದು. ಗಮನಿಸ್ತಾ ಇರ್ತೀವಿ, ಪ್ರತಿ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಕೂಡ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಾರೆ. 30%, 40%, 50% ವರೆಗೂ ಕಮಿಷನ್ ಕೇಳ್ತಾರೆ. ಇದರಿಂದಾಗಿ ಗುತ್ತಿಗೆದಾರರು ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಬಿಲ್ ಸರಿಯಾಗಿ ಆಗ್ತಾ ಇಲ್ಲ, ಪಾಸ್ ಆಗ್ತಾ ಇಲ್ಲ. ಇದರಿಂದಾಗಿ ಗುತ್ತಿಗೆದಾರರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಕಷ್ಟ ಅನುಭವಿಸ್ತಾ ಇದ್ದಾರೆ, ಬಡ್ಡಿ ಕಟ್ತಾ ಇದ್ದಾರೆ. ಈ ರೀತಿಯಾದಂಥ ಆರೋಪವನ್ನು ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘದವರು ಮಾಡ್ತಾ ಇದ್ರು. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಗುತ್ತಿಗೆದಾರರ ಸಂಘದಲ್ಲೇನೆ ಕಮಿಷನ್ ಕೇಳಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಆಡಿಯೋ ಹಾಗೆ ವಿಡಿಯೋಗಳು ಕೂಡ ಈಗ ಹರಿದಾಡ್ತಾ ಇದೆ. ಆಡಿಯೋ ವಿಡಿಯೋ ಬಾಂಬ್ ಈಗ ಸ್ಫೋಟವಾಗಿರುವಂಥದ್ದು. ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡ್ತಾ ಇರುವಂತಹ ಗುತ್ತಿಗೆದಾರರ ಸಂಘ ಪದಾಧಿಕಾರಿಗಳಿಂದಲೇ ಡೀಲ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ನಮ್ದು ನೋಡ್ರಿ 10% ಸ್ತೋತ್ರ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಹಿಂದಿನ ಸರ್ಕಾರಕ್ಕಿಂತ ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೊರತು ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೊರತು ಹೇಳಿದ ಅವ್ರಿಗೆ ಏನೇನು ನಾವು ಹೊರಗಿರೋರಲ್ಲಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ ಈಗ 14 ಮತ್ತೆ ಇದನ್ನ ಕಮ್ಮಿ ಮಾಡ್ರಿ ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ ಅಲ್ಲಲ್ರಿ. ಇದು ಇದ್ರಾಗ ಕಮ್ಮಿ ಮಾಡ್ರಿ ಅಂತಾರೆ. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮ್ದು ಜರ ನೋಡ್ರಿ ಜರ ಏನಂತ ಬರ್ತಿಲ್ಲ. ಅಲ್ಲ ನಮ್ದು ಒಂದ್ ಜರ ಈಗ ಕಾಂಟ್ರಾಕ್ಟರ್ ನೋಡ್ರಿ ನೀವು ಮೂರು ಕಮ್ಮಿ ಆಗ್ತಿದ್ದಿಲ್ಲ ಅದು ಈ ಸಾಹೇಬ್ರ ಮಾತು ನೀವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು ಮತ್ತೆ ಸಾಹೇಬ್ರು ನಾವು ಮೂರು ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ ಜಕ್ಕೊಂಡು ಹೊಟ್ಟು ನೀವು ಅದೇನೋ ಅಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್. ಇಲ್ಲ ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ. ಬರಾಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ 3% ಒಂದು ಪೈಸೆ ಒಳಗಡೆ 3% ಅಂದ್ರೆ ಈಗ ಹೇಳಿದ್ರಿ. ಇಲ್ಲ ನಾವು ನಮ್ದು ನೋಡ್ರಿ ನಾವು ಸಣ್ಣವ್ರದಿವಿ ಜರ ನೀವೇ ಹಿಡಿಲಿಲ್ಲ ಅಂದ್ರೆ ಮತ್ತೆ
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಮನಿಸ್ತಾ ಇರ್ತೀವಿ. ಪ್ರತಿ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇರ್ತಾರೆ, ಅಷ್ಟು ಕಮಿಷನ್ ಕೇಳ್ತಾರೆ, ಇಷ್ಟು ಕಮಿಷನ್ ಕೇಳ್ತಾರೆ ಅಂತ. ಬಟ್ ಈಗ ಗುತ್ತಿಗೆದಾರರ ಸಂಘದಲ್ಲೇನೆ ಈ ರೀತಿಯಾಗಿ ಕಮಿಷನ್ ಕೇಳ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಆತಂಕ ಮೂಡಿಸ್ತಾ ಇರುವಂತಹ ವಿಚಾರ. ಏನಿದು ಹಾಗಾದ್ರೆ, ಏನು ಈ ಆಡಿಯೋ ವಿಡಿಯೋ ಬಾಂಬ್? ಶಮಂತ್, ಗುತ್ತಿಗೆದಾರರ ಸಂಘ ಪ್ರತಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ಕಮಿಷನ್ ಆರೋಪವನ್ನ ಸಚಿವರ ಮೇಲೆ, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಮೇಲೆ ಮಾಡ್ತಾ ಇರುತ್ತೆ. ಕಳೆದ ವಾರವೂ ಕೂಡ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ದಂಧೆ ಹೆಚ್ಚಾಗಿದೆ ಅನ್ನುವಂತ ಗಂಭೀರ ಆಪಾದನೆಯನ್ನ ಮಾಡಿದ್ರು. ಅದಾದ ಬೆನ್ನಲ್ಲೇ ಇದೀಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಅಂದ್ರೆ ಗೌರವಾಧ್ಯಕ್ಷರು ಮತ್ತು ಉಳಿದಂತ ಬೇರೆ ಬೇರೆ ಪದಾಧಿಕಾರಿಗಳು ತಾವೇ ಸ್ವತಃ ಕಮಿಷನ್ ನ ಬೇಡಿಕೆ ಇಟ್ಟಿರುವಂತಹ ಒಂದಷ್ಟು ಆಡಿಯೋ ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇದೆ ಮತ್ತು ಗುತ್ತಿಗೆದಾರರ ಸಂಘದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ, ಅನುಮಾನಗಳನ್ನ ಮೂಡೋ ರೀತಿಯಲ್ಲಿ ಮಾಡಿದೆ. ಈ ಆಡಿಯೋ ಮತ್ತೆ ವಿಡಿಯೋದಲ್ಲಿ ಇರುವಂತದ್ದು, ಒಂದು ಗುತ್ತಿಗೆದಾರ ಭಾಗಿಯಾಗಿದ್ದಂತವನು ಟೆಂಡರ್ ಪಡೆಯೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಆತ ಇನ್ನೊಬ್ಬ ಯಾರು ಟೆಂಡರ್ ನ ಪಡೆದಿರ್ತಾರೆ ಅಂದ್ರೆ ಬಿಡ್ ಪಡೆದಿರ್ತಾರೆ, ಆತನನ್ನ ನೀವು ಹಿಂತೆಗೆಸ್ಕೊಳ್ಳೋದಕ್ಕೆ ನನಗೆ ಒಂದಷ್ಟು ಸಹಕಾರವನ್ನ ಕೊಡಿ ಅಂತ ಕೇಳಿರ್ತಾನೆ. ಅದಕ್ಕೆ ಇನ್ನೊಬ್ಬ ಬಿಡ್ದಾರನಿಂದ ಅಂದ್ರೆ ಗುತ್ತಿಗೆದಾರನಿಂದ ಇವರು 3% ಕಮಿಷನ್ ಕೊಟ್ರೆ ನಾವು ಇನ್ನೊಬ್ಬನ ಜೊತೆ ಮಾತನಾಡ್ತೀವಿ ಅನ್ನುವಂತ ಒಂದು ಬೇಡಿಕೆನ ಇಟ್ಟಿರ್ತಾರೆ. ಆತ 3% ಹಣ ಕೊಡೋದಕ್ಕೆ ಸಾಧ್ಯವಿಲ್ಲ, ಕಮಿಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ, ಇನ್ನೊಂಚೂರು ಕಮ್ಮಿ ಮಾಡ್ಕೊಳ್ಳಿ ಅಂದಾಗ 2.5%ಗೆ ನಾವು ಒಪ್ತೀವಿ, 3% ಗಿಂತ 1 ಪೈಸೆ ಕಮ್ಮಿ ಆದ್ರೂ ಕೂಡ ನಾವು ಒಪ್ಪೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಟೆಂಡರ್ ಕರೆದಂತ ಸಂದರ್ಭದಲ್ಲಿ ಬಿಡ್ಗಳು ಓಪನ್ ಆದಾಗ L1 ಮತ್ತು L2, L3 ಅನ್ನುವಂತ ಹಂಚಿಕೆ ಆಗುತ್ತೆ. ಅಂದ್ರೆ ಯಾರು ಅತಿ ಕಡಿಮೆ ಬಿಡ್ ಅನ್ನ ಮಾಡಿರ್ತಾರೆ ಅವರಿಗೆ ಗುತ್ತಿಗೆ ಹಂಚಿಕೆ ಆಗುತ್ತೆ. ಆ ಅತಿ ಕಡಿಮೆ ಅಥವಾ ಅರ್ಹ ಗುತ್ತಿಗೆದಾರನನ್ನ ಆ ಟೆಂಡರ್ ನಿಂದ ಹಿಂತೆಗೆದುಕೊಳ್ಳುವ ರೀತಿಯಲ್ಲಿ ಮಾಡುವಂತದ್ದನ್ನ ಗುತ್ತಿಗೆದಾರರ ಪದಾಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು ಗಂಭೀರವಾದಂತ ಆಪಾದನೆ. ಅಂದ್ರೆ ಇನ್ನೊಬ್ಬರ ಹತ್ರ ಕಮಿಷನ್ ನ ಪಡೆದು ಯಾರು ಅರ್ಹ ಗುತ್ತಿಗೆದಾರರು ಇರ್ತಾರೆ ಅಥವಾ ಹಂಚಿಕೆ ಆದಂತ ಗುತ್ತಿಗೆದಾರರು ಇರ್ತಾರೆ ಅವರು ಇಡೀ ಬಿಡ್ ಅನ್ನ ಹಿಂಪಡಿಬೇಕು. ಈ ರೀತಿಯ ವ್ಯವಸ್ಥೆಗಳನ್ನ ಗುತ್ತಿಗೆದಾರರ ಸಂಘ ಮಾಡ್ತಾ ಇದೆ ಕಮಿಷನ್ ನ ಹಣಕ್ಕೋಸ್ಕರ ಅನ್ನುವಂತ ಗಂಭೀರವಾದಂತಹ ಆಪಾದನೆ ಇದೀಗ ಈ ವಿಡಿಯೋ ಮೂಲಕ ಹೊರಗೆ ಬರ್ತಾ ಇದೆ. ಇದರ ಸತ್ಯಾಸತ್ಯತೆಯನ್ನ ಗುತ್ತಿಗೆದಾರರ ಸಂಘವೇ ಬಹಿರಂಗಪಡಿಸಬೇಕಾಗುತ್ತೆ. ನಿಜಕ್ಕೂ ಕೂಡ ಯಾರಿಂದ ಈ ರೀತಿ ಕಮಿಷನ್ ನ ಪಡ್ಕೊಳ್ತಾ ಇದ್ರು, ಮತ್ತೆ ಈ ಮೂಲಕ ಏನನ್ನ ಸಾಧಿಸೋದಕ್ಕೆ ಗುತ್ತಿಗೆದಾರರ ಸಂಘ ಹೊರಟಿದೆ ಅನ್ನುವಂತ ಎಲ್ಲಾ ಪ್ರಶ್ನೆಗಳು ಮತ್ತು ಅನುಮಾನಗಳು ಮೂಡ್ತಾ ಇದಾವೆ. ಅದೆಲ್ಲದಕ್ಕೂ ಕೂಡ ಗುತ್ತಿಗೆದಾರರ ಸಂಘ ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇರುವಂತಹ ಗುತ್ತಿಗೆದಾರರ ಸಂಘ ಈ ರೀತಿ ಕಮಿಷನ್ ನ ಗೌರವಾಧ್ಯಕ್ಷರು ಮತ್ತು ಬೇರೆ ಬೇರೆ ಪದಾಧಿಕಾರಿಗಳು ತಾವೇ ಸ್ವತಃ ಈ ರೀತಿ ಕಮಿಷನ್ ನ ಪಡಿತಾ ಇರೋದ್ರ ಹಿಂದಿನ ಅಸಲಿಯತ್ತೇನು, ಗುಟ್ಟೇನು, ಮತ್ತು ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇರುವಂತಹ ಗುತ್ತಿಗೆದಾರರು ಈ ರೀತಿ ಕಮಿಷನ್ ನ ಪಡೆದ್ರೆ ಅವ್ರ ಮೇಲೆ ಯಾವ ರೀತಿಯ ನಂಬಿಕೆಯನ್ನ ಸರ್ಕಾರ ಇಡೋದಕ್ಕೆ ಸಾಧ್ಯ, ಸಚಿವರು ಇಡೋದಕ್ಕೆ ಸಾಧ್ಯ, ಈ ರೀತಿಯ ಸಹಜವಾದಂತಹ ಪ್ರಶ್ನೆಗಳು ಮೂಡ್ತಾ ಇದಾವೆ. ಶಮಂತ, ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.